ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಲಗೈ ಸಮುದಾಯವನ್ನ ಕೆಲವು ಕಾಂಗ್ರೆಸ್ ಮುಖಂಡರುಗಳು ದಾಳವಾಗಿ ಬಳಸಿಕೊಂಡು ಬಲಗೈ ಸಮುದಾಯಕ್ಕೆ ಅನ್ಯಾಯವೆಸಗಿದ್ದಾರೆ ಎಂದು ದಲಿತ ಸಿಂಹ ಸೇನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಹೂಹಳ್ಳಿ ಪ್ರಕಾಶ್ ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಾವೆಂದೂ ಬಲಗೈ ಜನಾಂಗ ಎಡಗೈ ಜನಾಂಗ ಅಂತ ವಿಂಗಡಣೆ ಮಾಡಿಕೊಂಡಿಲ್ಲ. ಶೋಷಿತ ಸಮುದಾಯದವರಲ್ಲಿ ಒಡಕು ಮೂಡಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಾದ ಕೊತ್ತೂರು ಜಿ ಮಂಜುನಾಥ್, ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಸಚಿವ ಎಂಸಿ ಸುಧಾಕರ್ ಅವರುಗಳೇ ಗೊಂದಲ ಸೃಷ್ಟಿಪಡಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಇನ್ನು ಕೆಎಚ್ ಮುನಿಯಪ್ಪನವರ ಮೇಲಿನ ದ್ವೇಷದಿಂದ ಅವರ ಕುಟುಂಬದವರನ್ನ ಮಣಿಸಲು ಸ್ವಾರ್ಥ ರಾಜಕಾರಣಕ್ಕಾಗಿ ಬಲಗೈ ಸಮುದಾಯವನ್ನ ವಂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳದಿದ್ರೂ ಸಹ ಟಿಕೆಟ್ ಕೊಡಿಸುತ್ತೇವೆ ಅಂತ ಸಿಎಂ ಮುನಿಯಪ್ಪ ಅವರನ್ನ ಕರೆದುಕೊಂಡು ಹೋಗಿ ಅವರಿಗೆ ಟಿಕೆಟ್ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ. ಬಲಗೈ ಸಮುದಾಯದಲ್ಲಿ ಸಂಪಂಗಿ ಮುನಿರಾಜು ಆಕಾಂಕ್ಷಿ ಇದ್ದರೂ ಅವರಿಗೂ ಟಿಕೆಟ್ ಕೊಡಿಸಲು ವಿಫಲರಾಗಿದ್ದಾರೆ. ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ರಾಜೀನಾಮೆ ನೀಡುವ ನಾಟಕ ಆಡಿದವರು ಕಾಂಗ್ರೆಸ್ ಪಕ್ಷದ ಕೆಲವು ಜನಪ್ರತಿನಿಧಿಗಳು. ಲೋಕಸಭಾ ಚುನಾವಣೆ ಟಿಕೆಟ್ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆಆರ್ ರಮೇಶ್ ಕುಮಾರ್ ಅವರ ಮಾತು ಕೇಳಿ ರಾಜೀನಾಮೆಗೆ ಮುಂದಾಗಿದ್ದು ಗುಲಾಮಗಿರಿ ಅಲ್ಲವೇ ಅಂತ ಪ್ರಶ್ನೆ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಿಂಹ ಸೇನೆ ಯಳ್ಳಪ್ಪ, ಮುನಿಸ್ವಾಮಿ, ಅರುಣಾಂಜಿ, ಮುನಿಯಪ್ಪ, ಜಿಲ್ಲಾಧ್ಯಕ್ಷ ಹನುಮಾನ್, ರವಿ, ಶ್ರೀನಾಥ್ ಉಪಸ್ಥಿತರಿದ್ದರು. ನಂಜೇಗೌಡರು ಹೊರಡ್ತಾರೆ, ರಾಜೀನಾಮೆ ಕೊಡ್ತೀವಿ, ನಾವು ಬಲಗೈ ಕೊಡಲೇಬೇಕು ಅಂತ ಎಂಸಿ ಸುಧಾಕರ್ ಮಂತ್ರಿಗಳು ಕೂಡ ಸೇರಿ ಇವತ್ತು ಬಲಗೈ ಸಮುದಾಯ ಕೊಡಬೇಕಂತ ಅಂದ್ರೆ ಆ ಏನಿದೆ ರಾರಾಂಶ ಅಂದ್ರೆ ಯಾರಿಗೂ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಸುಮ್ಮನೆ ಬಲಗೈ ಸಮುದಾಯಕ್ಕೆ ಸಿಎಂ ಮುನಿಯಪ್ಪನವರು 76 ದಶಕದಿಂದ DSS ಬೆಳೆ ಬಂದಿರೋದು, ಒಳ್ಳೆ ವಿದ್ವಾಂತರು, ಒಳ್ಳೆ ಹೋರಾಟಗಾರರು, ಇವತ್ತು ಮುಖಂಡರು. ಅವ್ರು ಕೊಡಿಸ್ತೀನಿ ಅಂತ ಬಹಳ ಖುಷಿ ಆಯ್ತು ನನಗೆ. ಸಂಪಂಗಿ ಮುನ್ರಾಜ್ ಅವರು ಇದ್ರು, ಅವರು ಕೂಡ ರೈಟ್ ಕಮ್ಯುನಿಟಿ. ಆಮೇಲೆ ನಮ್ಮ ಇವರಿದ್ರು, ಯಾರ್ಯಾರೋ ಇದ್ರು ಕೂಡ ಬಲಗೈ ಸಮುದಾಯ ಕೊಡಿಸ್ತೀನಿ ಅಂತ ಹೋದ ಪುಣ್ಯಾತ್ಮನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದವರು ಇವತ್ತು ಕೂಡ ಚತ್ತಾರ ಎತ್ತಲಿಲ್ಲ. ಕೆಎಚ್ ಮುನಿಯಪ್ಪ AICC ಅಧ್ಯಕ್ಷರ ಹತ್ರ ಹೇಳ್ತಾರಂತೆ, ಕೆಎಚ್ ಮುನಿಯಪ್ಪನ ಹೊರತುಪಡಿಸಿ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ ಮೇಲೆ ಬಲಗೈ ಸಮುದಾಯ ಇಲ್ಲ ಇತ್ತು ಸ್ವಾಮಿ. ನಾಚಿಕೆ ಆಗಲ್ಲ ನಿಮ್ಗೆ? ಬಲಗೈ ಸಮುದಾಯದವ್ರು ಏನಾದ್ರು ನಿಮ್ಗೆ ಅರ್ಜಿ ಕೊಟ್ಟಿದ್ರ ನಮ್ಗೆ ಕೊಡಿ ಅಂತ? ಏನಿಲ್ವಲ್ಲ. ನೀವು ಲಕ್ಷ್ಮೀ ಬರ್ತದೆ ಅಂತ ಹೇಳ್ಬಿಟ್ಟು ಮಾರಾಟಕ್ಕೆ ಇಟ್ಕೊಂಡು ನೀವು ಅಭಿವೃದ್ಧಿ ಕಡೆ ರಾಜೀನಾಮೆ ಕೊಡ್ಲಿಲ್ಲ, ಜಾತಿ ಕದ್ದಾಗ ರಾಜೀನಾಮೆ ಕೊಡ್ಲಿಲ್ಲ, ಇನ್ನೊಂದು ಎತ್ತಿನ ಹೊಳೆ ನೀರು ಬರ್ಬೇಕಾದ್ರೆ ರಾಜೀನಾಮೆ ಕೊಡ್ಲಿಲ್ಲ. ನೀವು